ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರವಾಸಿಗರ ಸಾವಿಗೆ ಪ್ರತೀಕಾರ ಹೇಳಲು ಸೇನೆ ಸರ್ವಸನ್ನದ್ಧವಾಗಿ ನಿಂತಿದೆ. ಪಿಒಕೆ ಗುಹೆಗೆ ನುಗ್ಗಿ ಉಗ್ರ ಸಂಹಾರಕ್ಕೆ ಸಮರಾಭ್ಯಾಸ ಆರಂಭಿಸಿದೆ. ಇತ್ತ ಪ್ರಧಾನಿ ನೇತೃತ್ವದಲ್ಲಿ ಸರಣಿ ಸಭೆಗಳು ನಡೆದಿದ್ದು ನರಕಾಸುರನ ವಧೆಗೆ ರಣತಂತ್ರ ರೂಪಿಸಲಾಗಿದೆ. ರಷ್ಯಾ ಪ್ರವಾಸ ರದ್ದು ಮಾಡಿ ಮೋದಿ ಅಚ್ಚರಿ ಮೂಡಿಸಿದ್ದಾರೆ. ಆ ಕಡೆ ಪಾಕಿಸ್ತಾನ ವಿಲವಿಲ ಅಂತ ಇದೆ. ದಾಳಿಗೂ ಮುನ್ನವೇ ನಡುಗ್ತಾ ಇದೆ. ಮುಂದಿನ 24ರಿಂದ 36 ಗಂಟೆಯಲ್ಲಿ ಭಾರತ ಮಿಲಿಟರಿ ಆಪರೇಷನ್ ಆತಂಕ ಕಾಡ್ತಾ ಇದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಅತ್ತ ಪಿಒಕೆ ಕಡೆ ಸೇನೆ ಜಮಾವಣೆ ಮಾಡ್ತಾ ಇದೆ. ನೋ ಫ್ಲೈ ಝೋನ್ ನಿಂದ ಲಾಸ್ ಆಗಿರೋ ಪಾಕ್ನಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ನೆತ್ತರು ಚೆಲ್ಲಿದ ಪಹಲ್ಗಾಮ್ನಲ್ಲಿ ಸತತ 7ನೇ ಬಾರಿ ಎನ್ಐಎ ಟೀಮ್ ಭೇಟಿ ನೀಡಿದೆ. ಲಷ್ಕರ್ ಕಮಾಂಡರ್ ಹಿಂದೆ ಬಿದ್ದ ಎನ್ಐಎ ವ್ಯಾಲಿಯಲ್ಲಿ 3D ಮ್ಯಾಪಿಂಗ್ ನಡೆಸಿ 150ಕ್ಕೂ ಹೆಚ್ಚು ಜನರ ವಿಚಾರಣೆ ಮಾಡಿದೆ. ಇತ್ತ ಮೋದಿ ಗುರಿಯಾಗಿರಿಸಿ ನಡೆಸಿದ ಮಾತಿನ ದಾಳಿ ತಿರುಗುಬಾಣ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಮೆತ್ತಗಾಗಿದೆ. ಜಾತಿ ಜನಗಣತಿ ಸಿದ್ದು ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲಿಸಿ ಶಿಕ್ಷೆ ಕೊಡ್ತು. ಆದರೂ ವರದಿ ಅನುಷ್ಠಾನ ಸಾಧ್ಯವಾಗಲೇ ಇಲ್ಲ. ಈಗ ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿದ್ದ ಅದೇ ಒಬಿಸಿ ಅಸ್ತ್ರ ವಶಕ್ಕೆ ಪಡೆದ ಮೋದಿ ಮಾಸ್ಟರ್ ಸ್ಟ್ರೋಕ್ ಹೊಡೆದಿದ್ದಾರೆ. ಕೇಂದ್ರದಿಂದಲೇ ಜಾತಿ ಜನಗಣತಿ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಮಂಗಳೂರು ಹೊರವಲಯದಲ್ಲಿ ವ್ಯಕ್ತಿಯ ಮೃತದೇಹ ಒಂದು ಸಿಕ್ಕಿತ್ತು. ಕುಡುಪು ಎಂಬಲ್ಲಿ ಕೇರಳದ ವಯನಾಡು ಮೂಲದ ಕೂಲಿ ಕಾರ್ಮಿಕನ ಶವ ಅದಾಗಿತ್ತು. ಪ್ರಕರಣದ ಬೆನ್ನತ್ತಿದಾಗ ಸಿಕ್ಕ ಉತ್ತರ ಪಾಕ್ ಪ್ರೇಮ. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಮರ್ಡರ್ ಆಗಿದ್ದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. 20 ಜನ ಅರೆಸ್ಟ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.